ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿ HR ಕನ್ನಡಿಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಅಂತಂದ್ರೆ ಶಿಮೂಲ್ ಅಂತ ರಿಕ್ರೂಟ್ಮೆಂಟ್ 2025 ಅಲ್ಲಿ 194 ಪೋಸ್ಟ್ ಏನ್ ಕರೆದಿದ್ದಿರಲ್ಲ. ಸೊ ಅದರದ ರಿಕ್ರೂಟ್ಮೆಂಟ್ ಅನ್ನ ಆನ್ಲೈನ್ ಅಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಯಾರ್ಯಾರೆಲ್ಲ ಯಾವ್ಯಾವ ಪೋಸ್ಟ್ ನಿಮಗೆ ಅಪ್ಲೈ ಆಗುತ್ತೆ, ಎಲಿಜಿಬಲ್ ಇದೆ, ಒಂದ್ಸತಿ ನೀವು ಆ ನೋಟಿಫಿಕೇಶನ್ ಓದ್ಕೊಂಡು ಸರಿಯಾಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಇವಾಗ ಯಾವ ರೀತಿ ಆನ್ಲೈನ್ ಪ್ರೋಸೆಸ್ ಇದೆಯಲ್ಲ, ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ದಯವಿಟ್ಟು ಇಲ್ಲಿ ನೋಡಿ ಅಂತಂದ್ರೆ ಇದು ಈ ವೆಬ್ಸೈಟ್ ಇದ್ದದ್ದು ಅಫಿಷಿಯಲ್ ವೆಬ್ಸೈಟ್ ಏನು ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಯಾರಿಗೆಲ್ಲ ಅಪ್ಲೈ ಮಾಡಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಲಿಂಕ್ ಅನ್ನು ಚೂಸ್ ಮಾಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ಇವಾಗ ಏನು ಅಂತಂತಂದ್ರೆ ಆಲ್ರೆಡಿ ನೀವು ರಿಜಿಸ್ಟರ್ಡ್ ಆಗಿದ್ರೆ ನೋ ಪ್ರಾಬ್ಲಮ್, ನೀವು ಏನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಯೂಸರ್ ಆಗಿದೆ ನೋಡ್ತೀವಿ ಅಂತಂದ್ರೆ ನೀವು ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ನೀವು ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್. ಇಲ್ಲಿ ನೋಡಿ ಅಂತಂದ್ರೆ ಮೊದಲನೇದಾಗಿ ಏನ್ ಕೇಳಿದ್ದಾರೆ ಅಂತಂದ್ರೆ ಫುಲ್ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಕೇಳಿದ್ದಾರೆ. ಆಸ್ ಫಾರ್ ದ SSLC ಮಾರ್ಕ್ಸ್ ಕಾರ್ಡ್ ಅಂತ ಕೇಳಿದ್ದಾರೆ. SSLC ಮಾರ್ಕ್ಸ್ ಶೀಟ್ ಅಲ್ಲಿ ಯಾವ ತರ ನೇಮ್ ಇದೆಯಲ್ಲ ಸೊ ಆ ತರ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸಪೋಸ್ ನಿಮ್ದು ಏನಾದ್ರೂ ಹೆಸರು ಇದ್ರೆ ಸೊ ಅದನ್ನ ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಫಾದರ್ಸ್ ನೇಮ್ ಅಂತ ಇದೆ. ಸೊ ಆಸ್ ಫಾರ್ ದ SSLC ಅಲ್ಲಿ ಹೇಗಿರುತ್ತೋ ಸೊ ಅದೇ ರೀತಿನ ಇದನ್ನು ಎಂಟರ್ ಮಾಡ್ಕೋಬೇಕು. ಅದೇ ರೀತಿ ಮದರ್ ನೇಮ್ ಅಂತ ಕೇಳಿದ್ದಾರೆ. ಸೊ ಮದರ್ ನೇಮ್ ಯಾವ ತರ ಇರುತ್ತಲ್ಲ ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಸ್ಪೌಸ್ ನೇಮ್ ಅಂತಂದ್ರೆ ಇದು ನೋ ಪ್ರಾಬ್ಲಮ್, ಇದೇನು ಅಷ್ಟೇ ನೆಸಸರಿ ಇಲ್ಲ. ಸೊ ಅಪ್ಲೈ ಮಾಡ್ಬೋದು ಬಿಡ್ಬೋದು ನಿಮ್ಮ ಇಷ್ಟ. ಡೇಟ್ ಆಫ್ ಬರ್ತ್ ಹಾಕೊಳ್ಳಿ, ಡೇಟ್ ಆಫ್ ಬರ್ತ್ ಯಾವಾಗ ಅಂತ. ಸೊ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಜೆಂಡರ್ನ ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಆಧಾರ್ ನಂಬರ್ನ ಹಾಕಿ, ನಿಮ್ದು ಆಧಾರ್ ನಂಬರ್. ಸೊ ಇದನ್ನ ಯಾವುದೇ ಕಾರಣಕ್ಕೂ ತಪ್ಪಾಗಿ ಹಾಕ್ಬೇಡಿ. ಸೊ ದಯವಿಟ್ಟು ಆಧಾರ್ ನಂಬರ್ ಹಾಕಿ ರೆಫರೆನ್ಸಿಗೆ ಯಾವುದಾದ್ರು ಒಂದು. ಈ ಥರ ಆಧಾರ್ ನಂಬರ್ ಹಾಕಿದ ತಕ್ಷಣ ನೆಕ್ಸ್ಟ್ ಏನು ಅಂತಂತ ಮೊಬೈಲ್ ನಂಬರ್ ಹಾಕೊಳ್ಳಿ. ಮೊಬೈಲ್ ನಂಬರ್ ಯಾವ್ದು ನಿಮಗೆ ಮೊಬೈಲ್ ನಂಬರ್ ಇರುತ್ತಲ್ಲ ಸೊ ಮೊಬೈಲ್ ನಂಬರ್ ಹಾಕೊಳ್ಳಿ. ಆಮೇಲೆ ಇಮೇಲ್ ಐ ಡಿ ಹಾಕೊಳ್ಳಿ. ನಿಮ್ಗೆ ಯಾವುದೋ ಇಮೇಲ್ ಐ ಡಿ ಇದ್ರೆ ಇಮೇಲ್ ಐ ಡಿನ ಎಂಟರ್ ಮಾಡ್ಕೊಳ್ಳಿ. ಸೊ ಇಮೇಲ್ ಐ ಡಿನ ಎಂಟರ್ ಮಾಡ್ಕೊಂಡು ಏನು ಮಾಡಿ ಅಂತಂತಂದ್ರೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾ ಕಾಣ್ತಾ ಇದೆಯಲ್ಲ ಸೆಕ್ಯೂರಿಟಿ ಕೋಡ್, ಇದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. 1CC9 ಅಂತ ಇದೆಯಲ್ಲ ಸೊ ಇದನ್ನ ಎಂಟರ್ ಮಾಡ್ಕೊಂಡು ಡಿಕ್ಲರೇಷನ್ ಫಾರ್ಮ್ ಇದೆಯಲ್ಲ ಐ ಅಗ್ರಿ ಅಂತ ಕೊಟ್ಕೊಂಡು ಇದನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಇದೆಲ್ಲ ನೀವು ಮೇಲೆ ಹೇಳಿರೋ ರಿಜಿಸ್ಟ್ರೇಷನ್ ಎಲ್ಲ ಸರಿಯಾಗಿದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಒಂದ್ಸತಿ ಕನ್ಫರ್ಮ್ ಮಾಡಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ನಂಬರು ಎಲ್ಲ ಬರುತ್ತೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಎಲ್ಲ ಬರುತ್ತೆ. ಸೊ ಇದನ್ನ ಫ್ಯೂಚರ್ ರೆಫರೆನ್ಸ್ಗೆ ಸ್ಕ್ರೀನ್ಶಾಟ್ ಅಥವಾ ಫೋಟೋ ಹೊಡೆದು ಇಟ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಪೇಜ್ ಏನು ಓಪನ್ ಆಗುತ್ತೆ ಅಂತಂತಂದ್ರೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತಲ್ಲ ಇದು ನೆಕ್ಸ್ಟ್ ಪೇಜ್ ಏನು ಅಂತಂತಂದ್ರೆ ನೀವು ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ತರ ನೇಮ್ ಆಫ್ ದ ಪೋಸ್ಟ್ ಅಂತ ಬರುತ್ತೆ. ನಿಮ್ಗೆ ಯಾವ್ದು ಅಪ್ಲೈ ಮಾಡ್ಬೇಕು ಅನ್ಸಿರುತ್ತಲ್ಲ ಸೊ ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಅಸಿಸ್ಟೆಂಟ್ ಮ್ಯಾನೇಜರ್, ಅಡ್ಮಿನ್, ವ್ಯವಸ್ಥಾಪಕ, ಸಿಸ್ಟಮ್ ಆಫೀಸರ್, ಆಮೇಲೆ ಮಾರ್ಕೆಟಿಂಗ್ ಆಫೀಸರ್, ಈ ತರ ಅದಾವ ಪೋಸ್ಟ್ ಎಲ್ಲ. ಅರೌಂಡ್ ಒಂದು 17 ಪೋಸ್ಟ್ ಇದಾವೆ. ಸೊ 194 ಪೋಸ್ಟ್ ಇದಾವೆ. ಸೊ ನಿಮ್ಗೆ ಯಾವ್ದೆಲ್ಲ ಅಪ್ಲೈ ಮಾಡ್ಬೇಕು ಅನ್ಸುತ್ತಲ್ಲ ಸೊ ದಯವಿಟ್ಟು ಅಪ್ಲೈ ಮಾಡಿ. ನಾನು ಇವಾಗ ಏನ್ ಮಾಡ್ತೀನಿ ಅಂತಂತಂದ್ರೆ ಇಲ್ಲಿದೆಲ್ಲ ಆಡಳಿತ ಸಹಾಯಕ ದರ್ಜೆ ಅಂತ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಗ್ರೇಡ್ 2 ಇದನ್ನ ಅಪ್ಲೈ ಮಾಡ್ಬೇಕಂದ್ರೆ ಅದ್ರ ಮೇಲೆ ಅಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಇದು ತುಂಬ್ಕೊಂಡ್ಬಿಟ್ಟಿರುತ್ತೆ ಫಸ್ಟ್ ಇದು. ಸೊ ನೆಕ್ಸ್ಟ್ ನೀವು ಕಮ್ಯುನಿಕೇಶನ್ ಡೀಟೇಲ್ಸ್, ಫ್ಲಾಟ್ ಅಂತಂದ್ರೆ ಫ್ಲಾಟ್ ನಂಬರ್ ಏನು, ಹೌಸ್ ನಂಬರ್ ಎಷ್ಟು, ಸಪೋಸ್ ಏನಾದ್ರು ಇದ್ರೆ ಅದನ್ನ ಹಾಕೊಳ್ಳಿ. ಆಮೇಲೆ ಸ್ಟ್ರೀಟ್ ಏರಿಯಾ ಏನಾದ್ರು ಇದ್ರೆ ಅದನ್ನ ಹಾಕೊಳ್ಳಿ. ಸೊ ಈ ತರ ಒಟ್ಟು ಈ ತರ ಇದನ್ನ ಮಾಡ್ಕೊಳ್ಳಿ. ಯಾವ್ದಾದ್ರು ಹಳ್ಳಿ ಆಗಿದ್ರೆ ಹಳ್ಳಿ ಹಾಕೊಳ್ಳಿ. ಸಪೋಸ್ ನಿಮ್ಮೂರು ಯಾವ್ದಾದ್ರು ಹಳ್ಳಿ ಇದ್ರೆ ಹಳ್ಳಿ ಹೆಸರು ಹಾಕೊಳ್ಳಿ. ಸೊ ಅದೇ ರೀತಿ ಟೌನ್ ಅಂತಂದ್ರೆ ನಿಮ್ದು ಯಾವ್ದಾದ್ರು ಟೌನ್ ಇದ್ರೆ ಅದನ್ನ ಹಾಕೊಳ್ಳಿ. ಸೊ ಈ ತರ ಹಾಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನು ಅಂತಂತಂದ್ರೆ ಇಲ್ಲಿ ಕೇಳಿದಾರೆ ಅವರು ಹುಬ್ಳಿ ತಾಲೂಕು ಅಥವಾ ಬೆಂಗಳೂರು ಇದೆ ಅಂತ. ಇದ್ರ ತಾಲೂಕು ಹಾಕೊಂಡ್ರೆ ನಡೆಯುತ್ತೆ, ಹುಬ್ಳಿ ಇದ್ರು ಕೂಡ ಹುಬ್ಳಿ ಹಾಕೊಂಡ್ರೆ ನಡೆಯುತ್ತೆ. ಸ್ಟೇಟ್ ಅಂತೂ ಆಲ್ಮೋಸ್ಟ್ ಕರ್ನಾಟಕನೇ ಎಂಟರ್ ಮಾಡ್ಕೊಳ್ಳಿ, ಸ್ಟೇಟ್ ಕರ್ನಾಟಕ. ಸೊ ಡಿಸ್ಟಿಕ್ ಯಾವುದು ಅಂತಂದ್ರೆ ಡಿಸ್ಟಿಕ್ ನ ಚೂಸ್ ಮಾಡ್ಕೊಳ್ಳಿ, ಬೆಂಗಳೂರು ಅರ್ಬನ್. ಸೊ ಪಿನ್ ಕೋಡ್ ಹಾಕೊಳ್ಳಿ. ಪಿನ್ ಕೋಡ್ ಏನಾದ್ರು ನಿಮ್ಗೆ ಅನ್ಸಿದ್ದೇನ ಹಾಕೋಬೇಕಂತಿಲ್ಲ. ಸೊ ನಿಮ್ದು ಅಲ್ಲಿ ನಿಯರ್ ನಿಮ್ ಪಿನ್ ಕೋಡ್ ಯಾವ್ದು ಬರುತ್ತಲ್ಲ ಅದನ್ನ ಹಾಕೊಳ್ಳಿ. ಇದೇ ನಿಮ್ದು ಕಮ್ಯುನಿಕೇಶನ್ ಅಡ್ರೆಸ್ ಸೇಮ್ ಆಗಿದ್ರೆ ಸೊ ದಯವಿಟ್ಟು ಇಲ್ಲಿ ಎಸ್ ಅಂತ ಕೊಡಿ. ಸೊ ಅದೇ ಇದಾಗುತ್ತೆ. ಇಲ್ಲಿ ನೋಡಿ ನೆಕ್ಸ್ಟ್ ಏನು ಅಂತಂತಂದ್ರೆ ನಿಮ್ಗೆ ಕನ್ನಡ ಬರುತ್ತಾ ಅಂತ ಕೇಳಿದಾರೆ ಮಾತಾಡೋಕೆ ಮತ್ತು ಓದೋದಕ್ಕೆ. ಸೊ ಕನ್ನಡ ಬರುತ್ತೆ, ಎಸ್ ಅಂತ ಕೊಡ್ತೀನಿ. ನ್ಯಾಷನಾಲಿಟಿ ಯಾವ್ದು ಅಂತಂದ್ರೆ ಇಂಡಿಯಾ ಆಗಿರುತ್ತೆ, ಇಂಡಿಯಾ ಅಂತ ಚೂಸ್ ಮಾಡ್ತೀನಿ. ಸೆಲೆಕ್ಟ್ ರಿಲಿಜನ್ ಅಂತಂದ್ರೆ ಹಿಂದೂ. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ನೋಡಿ ಫೋಟೋ ಅಪ್ಲೋಡ್ ಮಾಡಬೇಕು. JPG ಫಾರ್ಮ್ಯಾಟ್ ಒಳಗಿರ್ಬೇಕು. ಸೈಜ್ ಎಷ್ಟು KB ಇರ್ಬೇಕಂದ್ರೆ ಬಿಲೋ 100 KB ಇರ್ಬೇಕು. 100 KB ಒಳಗಿದ್ರೆ ಮಾತ್ರ ತಗೊಳುತ್ತೆ. ಅದೇ ರೀತಿ ಸೈಜ್ ಕೂಡ ಏನಿರುತ್ತೆ ಅಂದ್ರೆ ಫೋಟೋ ಸಿಗ್ನೇಚರ್ ಅಂದ್ರೆ ಸಿಗ್ನೇಚರ್ ಸೈಜ್ ಎಷ್ಟು ಇರ್ಬೇಕಂತಂದ್ರೆ 50 KB ಒಳಗಡೆ ಇರ್ಬೇಕಂತ ಹೇಳಿದ್ದಾರೆ. ಸೊ ಫೋಟೋ ಚೂಸ್ ಮಾಡೋಣ, ಫೋಟೋ ಅಪ್ಲೋಡ್ ಮಾಡೋಣ. ಈ ಫೋಟೋ ಅಪ್ಲೋಡ್ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಫೋಟೋ ಅಪ್ಲೋಡ್ ಮಾಡೋಣ ಇವಾಗ. ಸೊ ಫೋಟೋ ಅಪ್ಲೋಡ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಸಿಗ್ನೇಚರ್ ಅಪ್ಲೋಡ್ ಮಾಡೋಣ. ಸೊ ಸಿಗ್ನೇಚರ್ ಫೋಟೋ ಸಿಗ್ನೇಚರ್ ಎರಡು ಅಪ್ಲೋಡ್ ಮಾಡಾಯ್ತು. ಫೋಟೋ KB ಎಷ್ಟು ಇರ್ಬೇಕಂದ್ರೆ 50, ಸಿಗ್ನೇಚರ್ ಎಷ್ಟು ಇರ್ಬೇಕಂದ್ರೆ ಬಿಲೋ 50 KB ಇರಬೇಕು. ಫೋಟೋ ಅಂತಂದ್ರೆ 100 KB ಒಳಗಿದ್ರೆ ಸಾಕು. ಸೊ ಇದನ್ನ ಮಾಡ್ಕೊಳ್ಳಿ. ಇಲ್ಲಿ ಫೈನಲ್ ಆಗಿ ಏನು ಅಂತಂತಂದ್ರೆ
ಇಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಇದೆಯಲ್ಲ, ಸೊ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಂತಂದ್ರೆ ಕ್ವಾಲಿಫಿಕೇಶನ್, ನಿಮ್ದು ಯಾವ್ದು ಕ್ವಾಲಿಫಿಕೇಶನ್ ಆಗಿದಿಲ್ಲ ಸೊ ಅದನ್ನೆಲ್ಲ ಅಪ್ಲೈ ಮಾಡ್ತಾ ಹೋಗೋದು. ಒಂದನೇದಾಗಿ ಏನಂತಂದ್ರೆ ಪ್ರಿಸ್ಕ್ರೈಬ್ ಕ್ವಾಲಿಫಿಕೇಶನ್ ಅಂತ ಇದೆಯಲ್ಲ, ನಿಮ್ಗೆ ಯಾವ್ದು ಬೇಕು ಅಂತ ನೀವು ಯಾವ್ದು ಕಲ್ತಿರ್ತೀರೋ ಅದನ್ನ ಹಾಕೊಳ್ಳಿ. BSc, BCA, BBA, BBA ಈ ಥರ BSc ಇದ್ರೆ BSc ಅಂತ ಇದು ಮಾಡ್ಕೊಳ್ಳಿ. ಸೊ ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅದನ್ನ ಹಾಕೊಳ್ಳಿ. ಸೊ ಇಯರ್ ಆಫ್ ಪಾಸಿಂಗ್ ಯಾವುದು ಅಂತ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಹಾಕೊಳ್ಳಿ. ಆಮೇಲೆ ಇಲ್ಲಿ ನಿಮ್ದು ಯೂನಿವರ್ಸಿಟಿ ಯಾವುದು ಅಂತ ಹಾಕೊಳ್ಳಿ. ಈಗ ಬೆಳಗಾವಿ ಯೂನಿವರ್ಸಿಟಿ ಅಂದ್ರೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಈಗ ಕರ್ನಾಟಕ ಯೂನಿವರ್ಸಿಟಿ ಅಂದ್ರೆ KUD ಅಂತ KUD ಅಂತ ಹಾಕೊಳ್ಳಿ. ಅಂತ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅಂತ ಬರೀರಿ ಅಲ್ಲಿ. ಸೊ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಬರೀರಿ. ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಏನಿತ್ತಲ್ಲ ಸೊ ಅದನ್ನ ಬರೀರಿ. ಸೊ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಅಪ್ಲೈ ಮಾಡಿ. ಸೊ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿ. ಸೊ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನಿಮ್ದು ಯಾವ್ದು ನೀವು ಯಾವುದು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ರು, ಡಿಗ್ರಿ ಅಥವಾ ಫಸ್ಟ್ ಕ್ಲಾಸಲ್ಲೋ ಸೆಕೆಂಡ್ ಕ್ಲಾಸಲ್ಲೋ ಯಾವ್ದಾಗಿದ್ದೀರಿ ಅಂತ ಸೊ ಎಂಟರ್ ಮಾಡಿ. ಸೊ ಇಲ್ಲಿ ನೀವು ಪಾಸ್ ಆಗಿದ್ರೆ ಪಾಸ್ ಅಂತಾನು ಹಾಕ್ಬೋದು. ನೀವು ಏನ್ ಬೇಕೋ ಅದು ಹಾಕ್ಬೋದು. ಫಸ್ಟ್ ಕ್ಲಾಸ್ ಇದ್ದು ಫಸ್ಟ್ ಕ್ಲಾಸಲ್ಲಿ ಅದು ನಿಮ್ದು ಮಾರ್ಕ್ಸ್ ಶೀಟ್ ಅಲ್ಲಿ ಇರುತ್ತೆ ಫೈನಲ್ ಇಯರ್ ಸೆಮ್ಮಲ್ಲಿ. ಸೊ ಅದನ್ನ ನೋಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ಇವಾಗ ನಾನು ಜಸ್ಟ್ ಪಾಸ್ ಅಂತ ತಗೋತೇನೆ ಅಷ್ಟೇ. ಸೊ ಇಲ್ಲಿ ನೋಡಿ ಇನ್ನೊಂದು, ನಿಮ್ಮ ಅರ್ಹತ ಅಂಕಪಟ್ಟಿ ಗ್ರೇಡ್ ಪಾಯಿಂಟ್ಗಳಲ್ಲಿ ನೀಡಲಾಗಿದೆ ಅಂತ ಕೇಳಿದಾರೆ ಅವರು. ನಿಮಗೆ ಗ್ರೇಡ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಮಾರ್ಕ್ಸ್ ಇದೆ ಅಂತಂದ್ರೆ ನೋ ಅಂತ ಹಾಕೊಳ್ಳಿ. ಸೊ ನೋ ಅಂತ ಹಾಕಿದಾಗ ಈ ತರ ಬರುತ್ತೆ. ನಿಮ್ದು ಸೆಮ್ದೆಲ್ಲ ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಹೋಗ್ಬೇಕು ಒಂದೊಂದೇ ಸೆಮ್ ಇದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಪರೀಕ್ಷೆ ವಿವರಗಳು, ತೇರ್ಗಡಾದ ವರ್ಷ ಅಂದ್ರೆ ಪಾಸಿಂಗ್ ಇಯರ್, ಪಾಸಿಂಗ್ ಮಂತ್, ಆಮೇಲೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಿದ್ದು ಟೋಟಲ್ ಸೆಮ್ಮಿಗೆ ಅಂತಂದ್ರೆ ಮತ್ತೆ ನೀವು ತಗೊಂಡಿರೋ ಮಾರ್ಕ್ಸ್ ಇದು ಪರೀಕ್ಷೆ ಇದು ಟೋಟಲ್ ಪರ್ಸೆಂಟೇಜ್ ಅದೇ ಕ್ಯಾಲ್ಕುಲೇಟ್ ಮಾಡುತ್ತೆ. ಸಪೋಸ್ ಇವಾಗ ಫಸ್ಟ್ ಸೆಮ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಇಯರ್ ಆಫ್ ಯಾವಾಗ ಅಂತಂದ್ರೆ 2019. ಸೊ ಇಲ್ಲಿ ಇವಾಗ ಏನು ಅಂತಂದ್ರೆ ಇದು ಯಾವಾಗಿಂದ ಮಂತ್ ಆಫ್ ಯಾವಾಗ ಬರ್ದಿದ್ದೀರಿ ಅಂತ ನವೆಂಬರ್ ಅಂತ ಇಟ್ಕೊಳ್ಳಿ. ಸೊ ಔಟ್ ಆಫ್ ಎಷ್ಟು 800 ಮಾರ್ಕ್ಸಿಗೆ ನೀವು ಅರೌಂಡ್ ಎಷ್ಟು ತೊಗೊಂಡಿರೋ 500 ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಆಟೋಮೆಟಿಕ್ಲಿ ಪರ್ಸೆಂಟೇಜ್ ತಾನೇ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ ಯಾವಾಗ ಅಂತಂದ್ರೆ 2020 ಸೊ 20ನ ಆ್ಯಡ್ ಮಾಡ್ಕೊಳ್ಳಿ. ಅವಾಗ ಆಮೇಲೆ ಇಲ್ಲಿ ಮಂತ್ ಯಾವಾಗ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಸೇಮ್ 800 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. ಇಲ್ಲಿ ಸಪೋಸ್ ಇವಾಗ 512 ಮಾರ್ಕ್ಸ್ ಅಂತ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಆಟೋಮೆಟಿಕ್ಲಿ ಇದು ಥರ್ಡ್ ಸೆಮ್ ಅಂತ ತಗೊಳ್ಳಿ. ಯಾವಾಗ ಅಂತ 2020. ಸೊ ಇಲ್ಲಿ ಇನ್ ದ ಮಂತ್ ಆಫ್ ನವೆಂಬರ್ ಅಂತ ಇಟ್ಕೊಳ್ಳಿ. ಸೊ 800 ಔಟ್ ಆಫ್ ಇಲ್ಲಿ ತಗೊಂಡಿದ್ದೆಷ್ಟು ಅಂತಂದ್ರೆ ಅರೌಂಡ್ ಒಂದು 496 ಈ ತರ ಅಂತ ಇಟ್ಕೊಳ್ಳಿ. ಸೊ ಆಮೇಲೆ ಅರೌಂಡ್ ಇಲ್ಲಿ ಫೋರ್ತ್ ಸೆಮ್ ಅಂತ ಬರ್ರಿ. ಫೋರ್ತ್ ಸೆಮ್ ಮಾರ್ಕ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಫೋರ್ತ್ ಸೆಮ್ ಯಾವಾಗ ಮುಗೀತು ಅಂತ. ಸೊ ಫೋರ್ತ್ ಸೆಮ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಎಷ್ಟು ಮಾರ್ಕ್ಸ್ ಇರುತ್ತಲ್ಲ ಮಾರ್ಕ್ಸ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಂಡ್ಬಿಟ್ಟು ನೀವು ಎಷ್ಟು ತಗೊಂಡಿರ್ತಿರಲ್ಲ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಆಮೇಲೆ ಫಿಫ್ತ್ ಸೆಮ್ ಎಂಟರ್ ಮಾಡ್ಕೊಳ್ಳಿ. ಫಿಫ್ತ್ ಸೆಮ್ ಯಾವ ಇಯರ್ ಅಲ್ಲಿ ಮುಗಿದೆಯೋ ಅದನ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಅವಾಗ ಏನು ಅಂತಂದ್ರೆ ನೆಕ್ಸ್ಟ್ ಏನಂತ ಇದು, ಸೊ ನೆಕ್ಸ್ಟ್ ಏನು ಅಂತಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟು ಇರುತ್ತಲ್ಲ ಅದನ್ನ ಎಂಟರ್ ಮಾಡ್ಕೊಳ್ಳಿ ಫಿಫ್ತ್ ಸೆಮ್ ಅಲ್ಲಿ. ಸೊ ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಾ ಅಂತ ಇದನ್ನ ಮಾಡ್ಕೊಳ್ಳಿ. ಸೊ ಅವಾಗ ನೆಕ್ಸ್ಟ್ ಏನ್ ಮಾಡ್ಕೊಳ್ಳಿ ಅಂದ್ರೆ ಸಿಕ್ಸ್ ಸೆಮಿಗೆ ಬನ್ನಿ. ಸಿಕ್ಸ್ ಸೆಮಿಸ್ಟರ್ಗೆ ಬಂದ್ಬಿಟ್ಟು ಇಯರ್ ಎಂಟರ್ ಮಾಡ್ಕೊಳ್ಳಿ. ಸೊ ಇಯರ್ ಯಾವಾಗ ಅಂತ. ಸೊ ಇವಾಗ ಇಯರ್ ಎಂಟರ್ ಮಾಡ್ಕೊಂಡ ತಕ್ಷಣ ಏನ್ ಮಾಡಿ ಮಾರ್ಕ್ಸ್ ಎಷ್ಟು ತಗೊಂಡಿರಲ್ಲ ಮಾರ್ಕ್ಸ್ ಎಂಟರ್ ಮಾಡ್ಕೊಳ್ಳಿ. ಸೊ ಆಮೇಲೆ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಎಷ್ಟಾಗಿದೆ ಅಂತ. ಸೊ ಇಲ್ಲಿ ಇಷ್ಟ ಆದ ತಕ್ಷಣ ನೆಕ್ಸ್ಟ್ ಇದು 7th ಸೆಮ್ ಇಲ್ಲಿ ನಿಮ್ದು 7th ಸೆಮಿಸ್ಟರ್ ಇರಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾಟ್ ಅಪ್ಲಿಕೇಬಲ್, ಇದನ್ನು ಕೂಡ ನಾಟ್ ಅಪ್ಲಿಕೇಬಲ್ ಈ ತರ ನಾಟ್ ಅಪ್ಲಿಕೇಬಲ್ ಮಾಡ್ತಾ ಹೋಗಿ. ಸೊ ಅಂದಾಗ ನಿಮ್ಗೆ ಇದಾಗುತ್ತೆ. ಸೊ ಈ ತರ ಬರುತ್ತೆ. ಸೊ ಈ ತರ ಬಂದಾಗ ನೋ ಪ್ರಾಬ್ಲಮ್. ಇಲ್ಲಿ ನಿಮ್ದು ಆಲ್ರೆಡಿ ಪರ್ಸೆಂಟೇಜ್ ಅದೇ ಕ್ಯಾಲ್ಕುಲೇಟ್ ಮಾಡಿರುತ್ತೆ. ಸೊ ಎಲ್ಲ ಅದೇ ಕ್ಯಾಲ್ಕುಲೇಟ್ ಮಾಡಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಏನು ಅಂತಂದ್ರೆ ನಿಮಗೆ ಕಂಪ್ಯೂಟರ್ ಜ್ಞಾನ ಇದೆ ಆಪರೇಷನ್ಸ್ ಬಗ್ಗೆ ಅಂತಂದ್ರೆ ಎಸ್ ಅಂತ, ಕಂಪ್ಯೂಟರ್ ಜ್ಞಾನ ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ. ನೀವು ಇಲ್ಲಿ ನೋಡಿ ಇನ್ನೊಂದು ಏನಂತಂದ್ರೆ ನೀವು ಕ್ಯಾರೆಕ್ಟರ್ ಅಂದ್ರೆ ಇದರ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದೀರಾ ಲೋಕಲ್ ಟು ಮೂವ್ ಅಂದ್ರೆ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನಡತೆ ಪ್ರಮಾಣ ಪತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತಗೋಬೇಕು ನೀವು. ಸೊ ಅದನ್ನ ತಗೊಂಡಿದ್ದೀರಾ ಅಂತಂದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕೊಳ್ಳಿ. ಇದನ್ನ ಕಂಪಲ್ಸರಿ ತಗೊಳ್ಬೇಕು. ಸೊ ದಯವಿಟ್ಟು ತಗೊಳ್ಳಿ. ಇದನ್ನ ಎಸ್ ಅಂತ ಹಾಕಿ ದಯವಿಟ್ಟು ತಗೊಳ್ಳಿ. ಇಲ್ಲಿ ಒಂದೇ ವ್ಯಕ್ತಿ ಅಂತ ಗಣ್ಯ ವ್ಯಕ್ತಿ ಅಂತ ಇದೆ, ನೋಬೆಲ್ ಪರ್ಸನ್ ಒನ್ ಅಂತ. ಇಲ್ಲಿ ಏನಂತಂದ್ರೆ ಇಲ್ಲಿ ಅವ್ರ ಹೆಸರು ಹಾಕಿ, ಏನಾದ್ರು ಅವ್ರದ್ದು ಹೆಸರು ಇದ್ರೆ ಹೆಸರು ಅಂತ ಹಾಕಿ ಏನಾದ್ರು. ಸೊ ಹೆಸರನ್ನ ಟೈಪ್ ಮಾಡಿ ಅವ್ರ ಹುದ್ದೆ ಏನ್ ಮಾಡ್ತಿರ್ತಾರೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಏನಂತಂದ್ರೆ ಇದನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಅಂದ್ರೆ ಇಲ್ಲ ಅಂತಂದ್ರೆ ನಿಮ್ಮ ಊರಲ್ಲಿರುವಂತ ಮುನ್ಸಿಪಾಲಿಟಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ ಇಂದ ತಗೊಳ್ಳಿ. ಅವ್ರ ಡೆಸಿಗ್ನೇಷನ್ ಏನು ಅಂತಂದ್ರೆ ಅದನ್ನ ಹಾಕಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷನು, ಉಪಾಧ್ಯಕ್ಷನು, ಪ್ರೆಸಿಡೆಂಟ್ ಈ ತರ. ಇಲ್ಲಿ ಸೆಕೆಂಡ್ ಏನು ಅಂತ ಸೇಮ್ ಅದೇ ರೀತಿ ಅವ್ರದ್ದು ಹೆಸರು ಬರ್ಕೊಳ್ಳಿ. ಆಮೇಲೆ ಅವ್ರದ್ದು ಏನು ಇದೆ ಅಂತ ಅದನ್ನ ಹಾಕೊಳ್ಳಿ. ಸೊ ಅವ್ರದ್ದು ಎಂಟ್ರಿ ಮಾಡಿ. ಆಮೇಲೆ ಇಲ್ಲಿ ಡೇಟ್ ಎರಡನ್ನೂ ಒಂದೇ ಹಾಕಿ. ಸೊ ಸಪೋಸ್ ಈಗ ಓದ್ ತಿಂಗಳ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಸಪೋಸ್ ಇವಾಗ ಓದ್ ತಿಂಗಳು ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಓದ್ ತಿಂಗಳದ್ದು ಹಾಕೊಳ್ಳಿ. ಸೊ ಸೆಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಕೂಡ ಸೇಮ್ ಹಂಗೆ ಸೆಟ್ ಮಾಡ್ಕೊಳ್ಳಿ. ಸೊ ಜಸ್ಟ್ ನಾನು ಹಂಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನೋಡಿ. ಸೊ ಈ ತರ ಸೆಟ್ ಮಾಡ್ಕೊಂಡ್ಬಿಟ್ಟು ಏನ್ ಮಾಡಿ ಅಂತ ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತದೆ, ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ರಿಸರ್ವೇಶನ್ ಕ್ಯಾಟಗರಿ ಇಂಟರ್ಫೇಸ್ ನೆಕ್ಸ್ಟ್ ರಿಸರ್ವೇಶನ್ ಕ್ಯಾಟಗರಿ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದೇನು ಅಂತಂದ್ರೆ ಒಂದು ಇದು ಇದೆ ಏನು ಅಂತಂದ್ರೆ ನೀವು ಕ್ಲೈಮ್ಡ್ ಮೀಸಲಾತಿ ಯಾವ್ದ್ರೊಳಗೆ ಬರ್ತೀರಾ ಅಂತ ಇದೆ. ಸೊ ನೀವು ಯಾವ್ದ್ರೊಳಗೆ ಬರ್ತಿರಲ್ಲ, ಸೊ ನೀವು ಮೀಸಲಾತಿ ಯಾವ್ದ್ರೊಳಗೆ ಬರ್ತಿರಲ್ಲ ಆ ಮೀಸಲಾತಿನ ಎಂಟರ್ ಮಾಡಿ. ಸೊ ಇಲ್ಲಿ ಸಪೋಸ್ ನೀವು 2A ದಾಗ ಬರ್ತಿದ್ರೆ 2A SC ST ಕ್ಯಾಟಗರಿ 1, ಕ್ಯಾಟಗರಿ B, ಕ್ಯಾಟಗರಿ C ಅಂತ ಇದಾವೆ. SC ST ಗೆ ಡೈರೆಕ್ಟ್ ಆಗಿದಾವೆ. ಸೊ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನೋಡ್ಕೊಳ್ಳಿ. ನಂದು 2A ಕ್ಯಾಟಗರಿ ಅಂತ ಜಸ್ಟ್ ಸೆಲೆಕ್ಟ್ ಮಾಡ್ತೀನಿ OBC ನ. ಅಂತಂದ್ರೆ ನೀವು ಇಶ್ಯೂ ಡೇಟ್ ಅದನ್ನ ತಗೊಂಡಿದ್ದ ಡೇಟ್ ಅನ್ನ ಹೇಳಿ, ಅಂದ್ರೆ ಸರ್ಟಿಫಿಕೇಟ್ ತಗೊಂಡಿರ್ತೀರಲ್ವಾ ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ.
ಸೊ ಅದು ಯಾಕಂತಂದ್ರೆ ನೀವು ಅದನ್ನ ಎಂಟರ್ ಮಾಡ್ಕೋಬೇಕಾಗತ್ತೆ. ಸಪೋಸ್ ಇವಾಗ ನಂದು ಫೆಬ್ರವರಿ 22ನೇ ತಾರೀಕಿಗೆ ನಾನು ತಗೊಂಡಿದ್ದೆ 2021 ಸೊ ಅದನ್ನ ಅಂತ ನಾನು ಎಂಟರ್ ಮಾಡ್ಕೊಂಡೆ. ಉಪಕಾಸ್ಟ್ ಅಂತಂದ ಇದೆ, ಯಾವ್ದು ನಿಮ್ದು ಉಪಕಾಸ್ಟ್ ಏನಂತ ಇರುತ್ತಲ್ಲ, ಸೊ ಅದನ್ನ ಎಂಟರ್ ಮಾಡ್ಕೊಳ್ಳಿ. ಈಗ ಉಪಕಾಸ್ಟ್ ಅಂತಂದ್ರೆ ಈಗ ಸಪೋಸ್ ಈಗ ಹಿಂದೂ ಕುರುಬರ ಈ ತರ, ಹಿಂದೂ ಲಿಂಗಾಯತ ಈ ತರ ಏನಿರತ್ತಲ್ಲ, ಲಿಂಗಾಯತ ಆಗಿರ್ಬೋದು, ಜಂಸಾಲಿ ಈ ತರ ಇರ್ತಾವಲ್ಲ, ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ ಏನಂತಂದ್ರೆ ನೀವು ರೂರಲ್ ಅಭ್ಯರ್ಥಿ ಅಂತ ಕೇಳಿದಾರೆ ಅವರು. ಹೌದು, ನೀವು ರೂರಲ್ ಅಭ್ಯರ್ಥಿ ಆಗಿದ್ರೆ ಎಸ್ ಅಂತ ಹಾಕೊಳ್ಳಿ. ಹೌ ಮೆನಿ ರೂರಲ್ ಸರ್ಟಿಫಿಕೇಟ್ಸ್ ಟು ಹ್ಯಾವ್ ಅಂತ ಇದೆ. ನೀವು ಎಷ್ಟು ಗ್ರಾಮೀಣ ಪ್ರಮಾಣ ಪತ್ರವನ್ನು ಹೊಂದಿದ್ದೀರಿ ಅಂತ ಇದೆ. ನೀವು ಹೊಂದಿದ್ರೆ ನೀವು ಎಷ್ಟು ಗ್ರಾಮೀಣ ಪ್ರಮಾಣ ಪತ್ರ ಹೊಂದಿದ್ದೀರಿ ಅಂತ ಇದೆ. ಸೊ ನೀವು ಹೊಂದಿದ್ರಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹಾಕ್ಬೋದು. ಒಂದು ಇರುತ್ತೆ ಅನ್ಕೊಂತೀನಿ ನಾನು, ಯಾಕಂದ್ರೆ 10th ಮತ್ತೆ PUCನೂ ಅಂದ್ರೆ ಇದು PUCನೂ ಕೂಡ ರೂರಲ್ ಕಲ್ತಿದ್ರು. ಸೊ ನೀವು 2 ಅಂತ ಹಾಕೋಬಹುದು. ಸೊ ಇದನ್ನು ಕೂಡ ಅಪ್ಲೈ ಮಾಡ್ಬೋದು. ಅದೇ ರೀತಿ ನೋ ಅಂತ ಇದ್ರೆ ನೋ ಪ್ರಾಬ್ಲಮ್, ಅದೇನು ಮ್ಯಾಟರ್ ಬರಲ್ಲ. ಇಲ್ಲ ಅವ್ರು ಒಂದು ಏನಂತ ಹಾಕಿದ್ದಾರೆ ಅಂದ್ರೆ 14/12/2000 ಇದ್ರೊಳಗನೆ ನೀವು ತಗೊಂಡಿರ್ಬೇಕು ಅಂತ ಹೇಳಿದಾರೆ ಅವರು. ಸೊ ಇದನ್ನ 14/12/2025 ಒಳಗೆ ತಗೊಂಡ್ರೆ ಮಾತ್ರ ಉಳಿಯುತ್ತೆ, ಇಲ್ಲ ಅಂತಂದ್ರೆ ಒಂದು ಸ್ಟೇಟ್ ಲೆವೆಲ್ ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ನೀವು ದೈಹಿಕವಾಗಿ ಅಂಗವಿಕಲ ಅಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿ ಅಂತ ಇದ್ರೆ ಎಸ್ ಅಂತ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನೋ. ಎಸ್ ಅಂತ ಹಾಕಿದ್ರೆ ಇದ್ರದ್ದು ನಿಮ್ದು ಡಿಸಬಿಲಿಟಿ ಟೈಪು ಮತ್ತೆ ನಿಮ್ದು ಎಷ್ಟು % ಅಂಗವಿಕಲತೆ ಅದನ್ನ ಎಂಟರ್ ಮಾಡ್ಕೊಳ್ಳಿ. ಸೊ ಸಿಂಪ್ಲಿ ನೋ ಅಂತ ಹಾಕ್ತೇನೆ. ಇಲ್ಲಿ ನೀವು NCC ರಿಸರ್ವೇಶನ್ ಇದೆ ಅಂತ ಕೇಳಿದಾರೆ ಅವ್ರು, ಕೋರುತ್ತಿದ್ದೀರಾ ಅಂತ. ನೀವು NCC ರಿಸರ್ವೇಶನ್ ಕೋರ್ತಿದ್ರೆ ಎಸ್ ಅಂತ ಹಾಕೊಳ್ಳಿ. ಮತ್ತೆ ಯಾವ ನಂಬರ್ ಆಫ್ ಇಯರ್ ಸರ್ವಿಸ್ ಮತ್ತೆ ಯಾವ ತಿಂಗಳು ಎಷ್ಟು ದಿನ ಮಾಡಿದಿರಾ ಅಂತ ಹಾಕೊಳ್ಳಿ. ನಾನು NCC ಸೇರಿಲ್ಲ, ಅದಕ್ಕೆ ನೋ ಅಂತ ಹಾಕುತ್ತೇನೆ. ಸೊ ನೆಕ್ಸ್ಟ್ ಇಲ್ಲಿ XMP ಅಂತಂದ್ರೆ ಎಕ್ಸ್ ಮಿಲಿಟರಿ ಪರ್ಸನ್ ಅಂತ ಕೇಳಿದಾರೆ ಅವ್ರು. ರಿಸರ್ವೇಶನ್ ಇದೆ, ನೀವು ಮಾಜಿ ಸೈನಿಕರೇ ಅಂತ ಕೇಳಿದಾರೆ. ಆಬ್ವಿಯಸ್ಲಿ ನಾನು ಇಲ್ಲ, ಇದ್ರೆ ನೀವು ಎಸ್ ಅಂತ ಹಾಕೊಂಡು ನೋಡ್ಕೋಬಹುದು. ಎಸ್ ಅಂತ ಹಾಕಿದ್ರೆ ಡೇಟ್ ಆಫ್ ಜಾಯ್ನಿಂಗ್ ನಿಮ್ಮ ತಂದೆಯವ್ರದ್ದು ಅದರ ಬಗ್ಗೆ ಡಿಸೈಡ್ ಆಗುತ್ತೆ. ಸೊ ಸಿಂಪ್ಲಿ ನೋ. ಅದೇ ರೀತಿ ನೀವು ಏಜ್ ರಿಲ್ಯಾಕ್ಸೇಷನ್ ಕೋರುವಿರಾ ಅಂತ ಇದೆ, ಎಸ್ ಅಂತ ಕೊಟ್ರೆ ಇಲ್ಲಿ ರಿಲ್ಯಾಕ್ಸೇಷನ್ ಟೈಪ್ ಅಂತ ಇದೆ ಯಾವುದು ಅಂತಂದ್ರೆ ಇಲ್ಲಿ ವಿಡೋ ಅಂತ ಇದೆ. ಅಂದ್ರೆ ಏನ್ ಮಾಡೋಣ, ನೋ ಅಂತ ಹಾಕೋಣ. ಸೊ ಸಬ್ಮಿಟ್ ಕೊಡೋಣ. ಸಿಂಪ್ಲಿ ಸಬ್ಮಿಟ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಯಾವ್ದು ಪೇಜ್ ಓಪನ್ ಆಗುತ್ತೆ ಅಂತಂದ್ರೆ ಇವನ್ನೆಲ್ಲ ಒಂದ್ಸತಿ ನೋಡ್ಕೊಳ್ಳಿ. ನೀವು ಏನ್ ಬೇಕು ತುಂಬಬೇಕಲ್ಲ ಅದನ್ನ ನೀಟಾಗಿ ತುಂಬಿ ಅಂತ ಹೇಳ್ತಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆಯ್ತು. ಇವಾಗ ಯಾವ್ದು ಅಂತಂದ್ರೆ ಡಾಕ್ಯುಮೆಂಟ್ ಫೈಲ್ ಫಾರ್ಮ್ಯಾಟ್ ಬಗ್ಗೆ ಇಂಟ್ರೊಡಕ್ಷನ್. ನೀವು ಯಾವ ತರ ಫೋಟೋನು ಸರಿ ಇದೆ, ಸಿಗ್ನೇಚರ್ ಸರಿ ಇದೆ ಅಂತ ಹೇಳಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂತಂದ್ರೆ ಇವಾಗ ನೆಕ್ಸ್ಟ್ ಏನು ಅಂತಂದ್ರೆ ಅಪ್ಲೋಡ್ SSLC ಅಂತ ಇದೆ. SSLC 10th ಮಾರ್ಕ್ಸ್ ಶೀಟ್ ಅಂತಂದ್ರೆ 10th ಅಂಕಪಟ್ಟಿನ ಅಪ್ಲೋಡ್ ಮಾಡ್ಬೇಕು. ಅದು ಕೂಡ ಎಷ್ಟು ಅಂತಂದ್ರೆ 150 KB ಒಳಗಡೆ ಇರಬೇಕು. ಫೈಲ್ JPG ಫಾರ್ಮ್ಯಾಟ್ ಇದ್ರೆ ಸಾಕು. PDPನೂ ಇರ್ಬೋದು ಅಂತ ಹೇಳಿದಾರೆ. ಯಾವ್ದು ಕೂಡ ನಡೆಯುತ್ತೆ. ಮತ್ತೆ PUCದು ಅಪ್ಲೋಡ್ ಮಾಡ್ಬೇಕು, ಡಿಗ್ರಿ ಮಾರ್ಕ್ಸ್ ಶೀಟ್ ಅಪ್ಲೋಡ್ ಮಾಡ್ಬೇಕು. ಅದೇ ರೀತಿ ಮತ್ತೆ ಯಾವ್ದು ಅಂತಂತಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕು, ಕಾಸ್ಟ್ ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್. ಸೊ ಇವನ್ನೆಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳಿದಾರೆ ಅವರು. ಇವಾಗ ಸೊ ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಹೋಗೋಣ. ಚೂಸ್ ಫೈಲ್ ಮಾಡೋಣ ಹಂಗೆ. ಸೊ ರೂಲ್ಸ್ ಫೈಲ್ ಅಂತ ಇದೆ. ಸೊ ಇಲ್ಲಿ ಆಲ್ರೆಡಿ ತಗೊಂಡಿರತ್ತೆ ಅದು. ಸೊ ನೋ ಪ್ರಾಬ್ಲಮ್, ಇದು ತಗೊಂತಾ ಹೋಗುತ್ತೆ. ನಾನು ಜಸ್ಟ್ ಹಂಗೆ ನಿಮ್ಗೆ ಒಂದು ಕನ್ಕ್ಲೂಸಿವ್ ಎವಿಡೆನ್ಸ್ ಆಗಿ ಸೊ ಹಂಗೆ ರೆಫರೆನ್ಸಿಗೆ ಒಂದೊಂದು ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಏನು ಅಂತಂತಂದ್ರೆ ಇಲ್ಲಿ ಸೊ ಅಪ್ಲೋಡ್ ಆಯ್ತು, ಎಲ್ಲ ಫೈಲ್ ಅಪ್ಲೋಡ್ ಆದ್ವು. ಇವಾಗ ಎಲ್ಲ ಫೈಲ್ ಫೈಲ್ ಎಲ್ಲ ಅಪ್ಲೋಡ್ ಆದ್ವು. ಇವಾಗ ಏನು ಅಂತಂದ್ರೆ ಫೋಟೋ ಸಿಗ್ನೇಚರ್ ಮೊದಲೇ ಅಪ್ಲೋಡ್ ಮಾಡಿರ್ತೀವಿ. ಸೊ ಇವಾಗ SSLC ಅಂದ್ರೆ 10th ಮಾರ್ಕ್ಸ್ ಶೀಟ್ ಅಪ್ಲೋಡ್ ಆಯ್ತು. ಅದೇ ರೀತಿಯಾದಂಥ PUC ಅಥವಾ ಡಿಪ್ಲೊಮಾ ನೀವು ಯಾವ್ದು ಕಲ್ತಿರ್ತಿರಲ್ಲ ಸೊ ಅದು ಅಪ್ಲೋಡ್ ಆಯ್ತು. ಡಿಗ್ರಿ ಮಾರ್ಕ್ಸ್ ಶೀಟ್ ಕೂಡ ಅಪ್ಲೋಡ್ ಮಾಡಾಗಿದೆ. ಸೊ ಅದೇ ರೀತಿ ಕಂಪ್ಯೂಟರ್ ಸರ್ಟಿಫಿಕೇಟ್, ನೀವು ಕಲ್ತಿರೋ ಕಂಪ್ಯೂಟರ್ ಜ್ಞಾನ ಇದೆಲ್ಲ 15 ಅಂತ ಕೊಟ್ಟರೆ ಅದನ್ನು ಕೂಡ ಅಪ್ಲೋಡ್ ಮಾಡಬೇಕು. ಅದೇ ರೀತಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದನ್ನ ಬರ್ಸ್ಕೊಂಡಿರ್ತಿರಲ್ಲ ಸೊ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮತ್ತೆ ಏನು ಅಂತಂದ್ರೆ ಕಾಸ್ಟ್ ಸರ್ಟಿಫಿಕೇಟ್, ಸೊ ಅದನ್ನ ಕೂಡ ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ರೂರಲ್ ಸರ್ಟಿಫಿಕೇಟ್, ನೀವು ರೂರಲ್ ಆಗಳ ಕೇಳ್ತಲ್ಲ, ರೂರಲ್ ಅಲ್ಲಿ ನೀವು ಇದನ್ನ ಮಾಡಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇವನ್ನ 150 ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ, ಇವನ್ನ ಬಿಲೋ 150 ಕೆಳಗಡೆ. ಸೊ ಇವಾಗ ಏನು ಅಂತಂತಂದ್ರೆ ಇವಾಗ ಇಲ್ಲಿ ಲಾಸ್ಟ್ ಕಾಣ್ತಿದೆಯಲ್ಲ ಸಬ್ಮಿಟ್ ಅನ್ನೋ ಬಟನ್, ಇವೆಲ್ಲ ಅಪ್ಲೋಡ್ ಆಗಿದಾವಲ್ಲ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಬರುತ್ತೆ. ಸೊ ನೀವು ಒಂದ್ಸತಿ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಡಿಕ್ಲರೇಷನ್ ಕೊಡೋಕಿನ ಮುಂಚೆ ಇಲ್ಲಿ ನಾವೆಲ್ಲ ತುಂಬಿರೋದು ಸರಿ ಇದು ಇಲ್ವೋ ಅಂತ ಒಂದ್ಸತಿ ನೀವು ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಇದಾಗಿರ್ಬೋದು, ನೀವು ನಂಬರ್ ಆಫ್ ಮಾರ್ಕ್ಸ್ ಹಾಕಿರೋದಾಗಿರ್ಬೋದು, ನೀವು ತುಂಬಿರುವಂಥ ಮಾರ್ಕ್ಸ್ ಶೀಟ್ಸ್ ಮತ್ತೆ ನೀವು ಅಪ್ಲೋಡ್ ಮಾಡಿರೋದಂತ ಎಲ್ಲ ಡಾಕ್ಯುಮೆಂಟ್ಸ್ ಒಂದ್ಸತಿ ನೀವು ಎಲ್ಲ ಇದು ಸರಿ ಇದೆ ಅಂತ ನೀವು ಒಂದ್ಸತಿ ಚೆಕ್ ಸರಿಯಾಗಿ ನೋಡ್ಕೊಂಡಾಗ ಸೊ ಯಾವುದೇ ರೀತಿ ತಪ್ಪಿಲ್ಲ ಅಂತ ತಿಳ್ಕೊಂಡ ತಕ್ಷಣ ಏನು ಮಾಡಿ ಅಂತಂತಂದ್ರೆ ಕೆಳಗಡೆ ಬಂದು ಸ್ಕ್ರೋಲ್ ಮಾಡಿ ಇಲ್ಲಿ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನೋಡಿ ಇವಾಗ ಕನ್ಫರ್ಮ್ ಅಂತ ಕೇಳುತ್ತೆ. ಅದು ನೀವು ಅರ್ಜಿಯನ್ನು ಸಲ್ಲಿಸಲು ಖಚಿತವಾಗಿ ಬಯಸುವಿರಾ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕೊಡಿ, ಕನ್ಫರ್ಮ್ ಮಾಡಿ. ಇದು ಮತ್ತೆ ಕೇಳುತ್ತೆ ನೀವು ರೀಕನ್ಫರ್ಮ್ ಮಾಡಿ. ಇನ್ನೊಂದ್ಸತಿ ಏನಾದರೂ ಎಡಿಟ್ ಇದೆಯಾ ಪ್ಲೀಸ್ ಕ್ಲಿಕ್ ಆನ್ ದ ಎಡಿಟ್ ಬಟನ್. ಎಡಿಟ್ ಅಂತ ಇದೆ ಇಲ್ಲಿ ಬಾಜುದು. ಏನಾದರೂ ಎಡಿಟ್ ಇದ್ರಲ್ಲಿ ತಪ್ಪಿದ್ರೆ ಎಡಿಟ್ ಮಾಡ್ಬೋದು ಅಂತ ಹೇಳ್ತಿದ್ದೆ. ಸೊ ಏನೂ ತಪ್ಪಿಲ್ಲ ಅಂತಂದ್ರೆ ನೀವು ರೀಕನ್ಫರ್ಮ್ ಕೊಟ್ಟರೆ ಮುಗೀತು, ಫೈನಲ್ ಸಬ್ಮಿಟ್ ಆಗುತ್ತೆ. ಸೊ ಇವಾಗ ಎಡಿಟ್ ಮಾಡೋ ಚಾನ್ಸಸ್ ಎಲ್ಲ ಇರಲ್ಲ. ಸೊ ಇವಾಗ ಡೈರೆಕ್ಟ್ಲಿ ಇಂಟು ಏನು ಅಂತಂತಂದ್ರೆ ಇವಾಗ ಸೀದಾ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಬಂದ್ಬಿಟ್ಟು ಸೀದಾ ಪೇಮೆಂಟಿಗೆ ಹೋಗುತ್ತೆ. ಸೊ ಪೇಮೆಂಟಿಗೆ ಹೋದ ತಕ್ಷಣ ಏನು ಮಾಡ್ಬೇಕಂತಂದ್ರೆ
ಫೀಸ್ ತುಂಬಬೇಕು ನೆಕ್ಸ್ಟ್. ಅವಾಗ ನಿಮಗೆ ಫೀಸ್ ಒಂದು ಪೋಸ್ಟಿಗೆ ₹1000 ಇದೆ. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಈ ತರ ಬರುತ್ತೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ. ಇಲ್ಲಿ ಅಪ್ಲೈಡ್ ಅಂತ ಇದೆ, ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಮೆಂಟಿಗೆ ಹೋಗುತ್ತೆ. ಸೊ ಈ ತರ ನಿಮ್ದು ಅಪ್ಲಿಕೇಶನ್ ಮತ್ತೆ ರಿಜಿಸ್ಟ್ರೇಷನ್ ID ಬಂತು ಇಲ್ಲಿ. ಸೊ ಇದು ನೀವೇನ್ ಮಾಡ್ಬೇಕಂತಂದ್ರೆ, ಇಲ್ಲಿ ನೀವು ಯಾವ ಪೋಸ್ಟಿಗೆ ಹಾಕಿರ್ತಿರಲ್ಲ ಅದ್ರ ಅಪ್ಲಿಕೇಶನ್ ಫೀ ಪ್ಲಸ್ ಬ್ಯಾಂಕ್ ಚಾರ್ಜಸ್ ಅಂತ ಇದೆ. ಇಲ್ಲಿ ನೋಡಿ ಏನಂತಂದ್ರೆ ಪೇಮೆಂಟ್ ಒನ್ಸ್ ಅಂದ್ರೆ ಒಂದ್ಸತಿ ಮಾಡಿದ್ರಿಂದ ಕ್ಯಾನಾಟ್ ಬಿ ಕ್ಯಾನ್ಸಲ್ಡ್ ಅಂತ ಬರ್ತಿದೆ. ಸೊ ದಯವಿಟ್ಟು ನೀವೇನಂತಂದ್ರೆ ಮನಿ ರೀಫಂಡ್ ಎಲ್ಲ ಮಾಡಲ್ಲ. ಸೊ ಪೇಮೆಂಟ್ ಅನ್ನ ಆನ್ಲೈನ್ ಮಾಡ್ತಿದ್ರೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಒಂದ್ಸತಿ ಪಿ ಪೇಮೆಂಟ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಆನ್ಲೈನ್ ಅಲ್ಲಿ ಈ ತರ ಎಲ್ಲ ಆಪ್ಷನ್ಸ್ ಬರ್ತಾವೆ. ಸೊ ಪಿ ಪೇಮೆಂಟ್ ಅನ್ನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ತರ ಆಪ್ಷನ್ಸ್ ಬರ್ತಾವೆ. ನೀವು ಎನಿ ಪೇಮೆಂಟ್ ಇಂದ ಮಾಡ್ಬೋದು. ಯಾವುದು ಅಂತಂದ್ರೆ ನೀವು ಫೋನ್ ಪೇ ಇಂದ ಮಾಡ್ಬೋದು, ಸೊ ಗೂಗಲ್ ಪೇ ಇಂದ, ನೀವು ಯಾವ್ದ್ರಿಂದ ಆದ್ರೂ ಮಾಡ್ಕೋಬಹುದು. ಸಪೋಸ್ ನೀವು ಫೋನ್ ಪೇ ಇಂದ ಮಾಡ್ಕೋತೀವಿ, ಫೋನ್ ಪೇನ ಕ್ಲಿಕ್ ಮಾಡ್ಕೊಳ್ಳಿ, ಫೋನ್ ಪೇ ಡೈರೆಕ್ಟ್ ಅಲ್ಲಿ ಹೋಗುತ್ತೆ. ಸೊ ಈ ತರ ಆದ ತಕ್ಷಣ ಎಲ್ಲ ಪೇಮೆಂಟ್ ಆದ ತಕ್ಷಣ ಅಂದ್ರೆ ಪೇಮೆಂಟ್ ಸಕ್ಸಸ್ ಆದ ತಕ್ಷಣ ಏನಾಗುತ್ತೆ, ನೀವು ಇಲ್ಲಿ ರಿಟರ್ನ್ ಏನ್ ಮಾಡ್ಬೋದು, ನೀವೆಲ್ಲ ಪಿ ಪೇಮೆಂಟ್ ಅನ್ನ ಇಲ್ಲಿ ಯಾವ್ದು ಆಪ್ಷನ್ ಬರತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕಂಟಿನ್ಯೂ ಅಂಡ್ ಪೇ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೊ ಕಂಟಿನ್ಯೂ ಅಂಡ್ ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಟೋಟಲ್ GST ಅದೆಲ್ಲ ಸೇರಿಬಿಟ್ಟು ಕನ್ವಿನ್ಸ್ ಚಾರ್ಜಸ್ ಸೇರಿ ₹1,023 ಆಗುತ್ತೆ. ಮತ್ತೆ ಮೇಲೆ 60 ಪೈಸೆ ಆಗುತ್ತೆ. ₹1,023 ಆಗುತ್ತೆ. ಆಮೇಲೆ 60 ಪೈಸೆ ಮೇಲೆ ಕಂಟಿನ್ಯೂ ಅಂಡ್ ಪೇ ಕೊಟ್ರೆ ನೀವು ಫೋನ್ ಪೇಗೆ ಹೋಗ್ತೀರಾ, ಫೋನ್ ಪೇ ಇಂದ ಡೈರೆಕ್ಟ್ ಪೇ ಮಾಡ್ಬೋದು. ಪೇ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂತಂದ್ರೆ, ನೀವು ಪೇ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ ಇದು ಬರುತ್ತೆ. ಒಂದ್ಸತಿ ನೀವು ಪೇಮೆಂಟ್ ಮಾಡಿದ್ದು ಸಕ್ಸಸ್ಫುಲ್ ಆದಂತದ್ದು ಏನ್ ಮಾಡಬಹುದು ಅಂತಂದ್ರೆ, ನೀವು ಅಪ್ಲಿಕೇಶನ್ ಪ್ರಿಂಟ್ ತಗೋಬಹುದು. ನಿಮ್ಗೆ ಏನಾದ್ರು ಇಲ್ಲಿ ಇದು ಇತ್ತಂತಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಬರುತ್ತೆ, ಇಲ್ಲಿ ಪೇಮೆಂಟ್ ಮೋಡ್, ಡೇಟ್ ಆಫ್ ಟ್ರಾನ್ಸಾಕ್ಷನ್ ಇದೆಲ್ಲ ಬರುತ್ತೆ. ನೀವು ಪೇಮೆಂಟ್ ಸಕ್ಸಸ್ ಅದನ್ನ ಇಲ್ಲಿ ರೆಫರೆನ್ಸ್ ನಂಬರ್ ಬರುತ್ತೆ, ಪೇಮೆಂಟ್ ಮೋಡ್ ಬರುತ್ತೆ, ಟ್ರಾನ್ಸಾಕ್ಷನ್ ಡೇಟ್ ಬರುತ್ತೆ, ಟ್ರಾನ್ಸಾಕ್ಷನ್ ಸ್ಟೇಟಸ್ ಬರುತ್ತೆ, ಆಕ್ಷನ್ ಸಕ್ಸಸ್ ಅದು ಬರುತ್ತೆ. ಸೊ ಇದೆಲ್ಲ ಆದ್ಮೇಲೆ ನೀವೇನ್ ಮಾಡ್ಕೋಬಹುದು ಅಂತಂದ್ರೆ, ನೆಕ್ಸ್ಟ್ ಇಲ್ಲಿ ನಿಮ್ದು ಡ್ಯಾಶ್ ಬೋರ್ಡ್ ಅಂತ ಬಂದ್ರೆ ನೀವು ಇಲ್ಲಿ ಅದನ್ನ ಪ್ರಿಂಟ್ ಔಟ್ ಅಪ್ಲಿಕೇಶನ್ ತಗೋಬಹುದು. ನೀವು ಒಂದ್ಸತಿ ನೀವೆಲ್ಲ ಇದು ಪೇಮೆಂಟ್ ಇದೆಲ್ಲ ಸಕ್ಸಸ್ಫುಲ್ ಆಯ್ತು ಅಂತ ತಟ್ಕೊಳ್ಳಿ. ಸೊ ನೀವು ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದ್ರೆ, ನೀವು ಪೇಮೆಂಟ್ ಅನ್ನ ಇದನ್ನ ಮಾಡ್ಕೋಬಹುದು. ಆಕ್ಷನ್ ಅಂತಂದ್ರೆ ಇದ್ರದ್ದು ಸಕ್ಸಸ್ಫುಲ್ ಆಗಿರೋದನ್ನ ನೀವು ಅಪ್ಲಿಕೇಶನ್ ಪ್ರಿಂಟ್ ಔಟ್ ಅನ್ನ ತಗೋಬಹುದು. ಒಂದ್ಸಲ ಈ ತರ ಡ್ಯಾಶ್ ಬೋರ್ಡ್ಸ್ ಅಲ್ಲಿ ಈ ತರ ಬರುತ್ತೆ. ನೀವು ಪೇಮೆಂಟ್ ಸಕ್ಸಸ್ ಆಗಿದ್ರೆ ಸೊ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆಲ್ಲ, ನೀವು ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ಔಟ್ ತಗೋಬಹುದು, ನೀವು ಪೇಮೆಂಟ್ ಸಕ್ಸಸ್ ಆಗಿದ್ದು. ಸೊ ಈ ರೀತಿ ಇದನ್ನ ಅಪ್ಲೈ ಮಾಡೋದು. ಸೊ ಯಾರಿಗಾರಿಗೆ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೇನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದ್ರ ಅಪ್ಲಿಕೇಶನ್ ಲಿಂಕ್ ಅನ್ನ ಏನು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡಬೇಕು ಸೊ ದಯವಿಟ್ಟು ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.